ಮಗಳಿಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಅನ್ನಪ್ರಾಶನ ರಿಚುವಲ್ಸ್ ಮಾಡ್ತಾ ಇದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನಾ ಹೆಂಗೆ ಮಾಡಿದೆ ಅಂತ. ಹೆಣ್ಮಕ್ಳಿಗೆ ಆಡ್ ಮಂತ್ ನಂಬರಲ್ಲಿ ಅಂದರೆ 5th ಮಂತ್ 7th ಮಂತಲ್ಲಿ ಮಾಡಬೇಕು. ಬಿಕಾಸ್ 5 ರೆಪ್ರೆಸೆಂಟ್ಸ್ ಶಕ್ತಿ ಅಂತ. ಗಂಡು ಮಕ್ಕಳಿಗೆ ಈವನ್ ನಂಬರ್ ಡೇಟ್ಸಲ್ಲಿ ಮಾಡಿಸ್ಬೇಕು ಈ ಒಂದು ರಿಚುವಲ್ಸ್. ಏನಕ್ಕೆ ಅಂತೆಲ್ಲ ಡೀಟೇಲ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನೀರಿಗೆ ಹಾಲು, ರೋಸ್ ವಾಟರು ಮತ್ತು ರೋಸ್ ಪೆಟಲ್ಸ್ ಇದೆಲ್ಲ ಪ್ಯೂರಿಟಿ, ವಿಸ್ಡಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ 5 ಜನ ಹೆಣ್ಮಕ್ಳ ಕೈಯಲ್ಲಿ ಸ್ನಾನ ಮಾಡಿಸಿದ್ವಿ. ಅವ್ರಿಗೆ ಆಶೀರ್ವಾದ ತೊಗೊಂಡ್ರೆ ಒಳ್ಳೆಯದು ಅಂತ. ಅದಾದಮೇಲೆ ನಾನು ಹೊರಟೆ ದೇವಸ್ಥಾನಕ್ಕೆ ಹೋಗಿ ದೇವಿಯ ಆಶೀರ್ವಾದದಿಂದ ನನ್ನ ಮಗಳು ವಿತ್ ಆಲ್ ಬ್ಲೆಸ್ಸಿಂಗ್ಸ್ ಅವಳು ಫಸ್ಟ್ ಮಾರ್ಸಲ್ ಶಿ ಈಸ್ ರೆಡಿ ಟು ಈಟ್ ಫಸ್ಟ್ ಬೈಟ್ ಆಫ್ ರೈಸ್. ನಾನು ತೊಗೊಂಡಿದ್ದೆ ಇಲ್ಲಿ ಸ್ಮ್ಯಾಶ್ಡ್ ಬನಾನಾ ಸ್ಟೀಮ್ ಮಾಡಿ ಮತ್ತು ಅನ್ನ ತುಂಬ ನುಣ್ಣಗೆ ಮಾಡಿ ಈ ಥರ ಪೇಸ್ಟ್ ಮಾಡಿ ಅವ್ರ ಅಪ್ಪನೇ ತಿನ್ನಿಸ್ಬೇಕು ಅಂತ ಅವ್ರ ಅಪ್ಪಂಗೆ ತುಂಬ ಆಸೆ ಇತ್ತು. ಆ್ಯಕ್ಚುಲಿ ಮಾವ ಅಥವಾ ತಾತ ಫಸ್ಟ್ ತಿನ್ನಿಸ್ಬೇಕು ಅಂತ ಅವ್ರ ಅಪ್ಪಂಗೆ ತುಂಬ ಆಸೆ ಇರೋದ್ರಿಂದ ಎಲ್ಲ ತಂದೆದಿರಿಗೂ ಆಸೆ ಇರುತ್ತಲ್ಲ ಮಕ್ಕಳು ತಿನ್ನಿಸ್ಬೇಕು ಅಂತ. ಆಮೇಲೆ ನಮ್ಮ ಅಪ್ಪ ಅಮ್ಮ ಊಟ ಮಾಡಿಸಿದ್ರು. ಇದಾಗಿ ಅವ್ರ ಆಶೀರ್ವಾದದಿಂದ, ದೇವಿಯ ಆಶೀರ್ವಾದದಿಂದ ನನಗಂತೂ ಫುಲ್ ಖುಷಿ. ಆವತ್ತಿನ ದಿನ ನಮ್ಮ ಕೈಯಲ್ಲಿ ಆದಷ್ಟು ನಾವು ದಾನ ಮಾಡಿದ್ರೆ ಒಳ್ಳೆಯದು ಅಂತಾರೆ. ವಿದ್ಯೆ ದಾನ, ಊಟ ಅದೆಲ್ಲ ತುಂಬ ಒಳ್ಳೆಯ ಬ್ಲೆಸ್ಸಿಂಗ್ಸ್ ಮಕ್ಕಳಿಗೆ. ನಾನು ಬುಕ್ಕು, ಈ ಥರ ಕ್ರಯಾನ್ಸ್, ಈ ಥರ ಚಿಪ್ಸ್ ಈ ಥರ ಕೊಟ್ಟೆ. ನಮ್ಮ ಕೈಯಲ್ಲಿ ಆದಷ್ಟು ಕೊಟ್ಟಾಗ ಅದೊಂದು ಖುಷಿನೇ ಹೌದು. ಅವ್ರ ಬ್ಲೆಸ್ಸಿಂಗ್ಸಿಂದ ಇನ್ನೊಂದು ರಿಚುವಲ್ ಎಂಡ್ ಆಫ್ ದ ಡೇಯಲ್ಲಿ ಈ ಥರ ಮಕ್ಕಳಿಗೆ ಕಾಸು, ಒಡವೆ ಏನಿರುತ್ತೋ ಅಥವಾ ಬುಕ್ಕು, ಪೆನ್ನು, ಸ್ವೀಟ್ಸು ಏನು ಫಸ್ಟು ಹೋಗಿ ಮುಟ್ತಾರೋ ಅವರು ಜೀವನದಲ್ಲಿ ಅದನ್ನು ಲಭಿಸ್ತಾರೆ ಅನ್ನೋದೊಂದು ನಂಬಿಕೆ. ಬಟ್ ದಿಸ್ ಇಸ್ ಸೋ ಫನ್. ನಾವು ಪ್ರತಿಯೊಂದು ಮೈಲ್ ಸ್ಟೋನ್ ಮಕ್ಕಳು ಏನೇನು ಮಾಡ್ತಾರೋ ಆ ಮೈಲ್ ಸ್ಟೋನ್ನ ರೆಕಾರ್ಡ್ ಮಾಡಿ ಅದು ನಾಳೆ ದಿನ ಅವ್ರಿಗೂ ಚೆನ್ನಾಗಿರುತ್ತೆ. ಇದೆಲ್ಲ ರಿಚುವಲ್ಸ್ ಏನಕ್ಕೆ ಅಂದರೆ ಟು ಕೀಪ್ ದೆಮ್ ಎಂಗೇಜ್ಡ್, ಟು ಎಂಜಾಯ್ ಎವ್ರಿ ಮೈಲ್ ಸ್ಟೋನ್. ನಮ್ಮ ಮಕ್ಕಳು ಏನೇನು ಮಾಡ್ತಾರೆ ಆ್ಯಕ್ಚುಲಿ ತುಂಬ ಹ್ಯಾಪಿನೆಸ್ ಕೊಡುತ್ತೆ ಅಪ್ಪ ಅಮ್ಮಂಗೆ. ನನ್ನ ಮಗಳಂತೂ ಎತ್ತಿದ್ದೆ ನೋಡಿದ್ರೆ ಆ ದುಡ್ಡು ಕೈ ಹಾಕಿ ಚಲಾಪಿಲಿ ಮಾಡಿದ್ಲು. ನೋಡೋಣ ಎಷ್ಟು ಸಂಪಾದನೆ ಮಾಡ್ತಾಳೆ ಅಂತ. ನಾನು ಹೇಳೋದೊಂದೇ, ಪ್ರತಿಯೊಂದು ಮೈಲ್ ಸ್ಟೋನ್ ಮಕ್ಕಳದನ್ನ ಎಂಜಾಯ್ ಮಾಡಿ ಪೇರೆಂಟ್ಸ್. ಮತ್ತೆ ಈ ಥರ ಅವಕಾಶ ಸಿಗೋದಿಲ್ಲ. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.